Hi dear students, today I would like to explain about the meaning of production and the types of product and the production function. ಇದಿಷ್ಟ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವಾಗ. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಮೀನಿಂಗ್ ಆಫ್ ಪ್ರೊಡಕ್ಷನ್. ಏನು ಪ್ರೊಡಕ್ಷನ್ ಅಂದರೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ಯಾವುದೋ ಲೇಮನ್ ಅಂದರೆ ರೋಡಲ್ಲಿ ಹೋಗೋರ್ನೆಲ್ಲ ನಾವು ಕೇಳಿದಾಗ ಪ್ರೊಡಕ್ಷನ್ ಅಂದರೆ ಏನು ಅಂತಂದರೆ ಹೇಳ್ತಾರೆ ಪ್ರೊಡ್ಯೂಸಿಂಗ್ ಸಮಥಿಂಗ್ ಅಂತ, ಅಥವಾ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ತಾರೆ. ಬಟ್ ನಾವು ಅದ್ರ ಎಕನಾಮಿಕ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಆ ಥರ ಹೇಳೋಕ್ಕಾಗಲ್ಲ. ಏನಂತ ಹೇಳ್ಬೋದಾಗಾದ್ರೆ, ಸೊ ವಾಟ್ ಯು ಮೀನ್ ಬೈ ಪ್ರೊಡಕ್ಷನ್ ಹಂಗಾದ್ರೆ, ಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ರಾ ಮೆಟೀರಿಯಲ್ಸ್ನ ಫಿನಿಶ್ಡ್ ಗೂಡ್ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂತಂದರೆ ಪ್ರೊಡಕ್ಷನ್ ಅಂತ ಕರಿತೀವಿ ನಾವು. ಆರ್ ಇನ್ನೊಂಥರ ಮೀನಿಂಗ್ ಇದೆ, ಇಟ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಇನ್ಪುಟ್ ಇಂಟು ಔಟ್ಪುಟ್. ಇನ್ಪುಟ್ ಔಟ್ಪುಟ್ ಏನು ಸರ್ ಇದು CS ಅಲ್ಲಿ ಇದೆ, ಕಂಪ್ಯೂಟರ್ ಸೈನ್ಸಲ್ಲಿ ಇರೋ ಥರ ಬರ್ತಿದೆ. ಸಿಂಪಲ್. ಇನ್ಪುಟ್ ಮೀನ್ಸ್ ಅದೇ ನಾನು ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ನಲ್ಲ, ಅದನ್ನಾದರೂ ತೊಗೊಬೋದು, ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಇದನ್ನು ನಾವು ಇನ್ಪುಟ್ಸ್ ಅಂತ ಕರಿತೀವಿ. ಬೈ ಯೂಸಿಂಗ್ ದೀಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಿ ವಿಲ್ ಕನ್ವರ್ಟ್ ದೆಮ್ ಇನ್ ಟು ಫಿನಿಶ್ಡ್ ಗೂಡ್ಸ್. ಅದನ್ನು ನಾವೇನಂತ ಕರಿತೀವಿ ಅಂದರೆ ಔಟ್ಪುಟ್ ಅಂತ ಕರಿತೀವಿ. ದ ಗೂಡ್ಸ್ ವಿಚ್ ವಿ ಆರ್ ಪ್ರೊಡ್ಯೂಸ್ಡ್, ಅದನ್ನು ಔಟ್ಪುಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್, ಅಥವಾ ಪ್ರೊಡಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಇನ್ಪುಟ್ ಇಂಟು ಔಟ್ಪುಟ್ ಅಂತ ಬೇಕಾದರೂ ಬರಿಬೋದು. ಗೊತ್ತಾಗ್ತಿದೆ ಅಲ್ವಾ? ದಿಸ್ ಇಸ್ ದ ಮೀನಿಂಗ್ ಆಫ್ ಪ್ರೊಡಕ್ಷನ್. ಆ್ಯಂಡ್ ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ಪ್ರಾಡಕ್ಟ್? ಯಾವ್ದು ಪ್ರಾಡಕ್ಟ್ಸ್ ಅಂತಂದರೆ ದೇರ್ ಆರ್ 3 ಟೈಪ್ಸ್ ಆಫ್ ಪ್ರಾಡಕ್ಟ್. ಏನೇನದು 3 ಟೈಪ್ಸ್ ಆಫ್ ಪ್ರಾಡಕ್ಟ್ ಅಂತಂದರೆ, ದ ಫಸ್ಟ್ ಟೈಪ್ ಇಸ್ ಟೋಟಲ್ ಪ್ರಾಡಕ್ಟ್. ದ ಫಸ್ಟ್ ಇಂಪಾರ್ಟೆಂಟ್ ಒನ್ TP ಅಂತ ಕರಿತೀವಿ, ಟೋಟಲ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್ ಅಂದರೆ ಏನು? ಇಟ್ ಈಸ್ ದ ಟೋಟಲ್ ವಾಲ್ಯೂಮ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ ಎ ಇಯರ್. ಒಂದು ವರ್ಷದಲ್ಲಿ ನಾವು ಎಷ್ಟು ಗೂಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿರ್ತೀವೋ ಆ ಗೂಡ್ಸ್ನ ನಾವೇನಂತ ಕರಿತೀವಿ ಅಂತಂದರೆ ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಟೋಟಲ್ ವಾಲ್ಯೂಮ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ ಎ ಇಯರ್. ಅದನ್ನು ನಾವು ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. ದಿಸ್ ಇಸ್ ದ ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ಆಫ್ ಪ್ರಾಡಕ್ಟ್ ಇಸ್ ಆವರೇಜ್ ಪ್ರಾಡಕ್ಟ್, AP. ಏನದು ಆವರೇಜ್ ಪ್ರಾಡಕ್ಟ್ ಅಂತಂದರೆ ಸಿಂಪಲ್. ಆವರೇಜ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಪರ್ ಯೂನಿಟ್ ಪ್ರೊಡಕ್ಷನ್ ಆಫ್ ಎ ವೇರಿಯಬಲ್ ಫ್ಯಾಕ್ಟರ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಟ್ ಇಸ್ ದ ಪರ್ ಯೂನಿಟ್ ಪ್ರೊಡಕ್ಷನ್ ಆಫ್ ಎ ವೇರಿಯಬಲ್ ಫ್ಯಾಕ್ಟರ್. ಏನದು ವೇರಿಯಬಲ್ ಫ್ಯಾಕ್ಟರ್ ಅಂದರೆ, ಆಸ್ ಐ ಆಲ್ರೆಡಿ ಟೋಲ್ಡ್ ಯು ಗೈಸ್, ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಈ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆ ಅಂತ ಹೇಳಿದೆ ನಿಮಗೆ. ಆ 4 ನಾವು ವಿ ಕ್ಯಾನ್ ಡಿವೈಡ್ ದೆಮ್ ಇಂಟು 2 ಟೈಪ್ಸ್. ಯಾವ್ದ್ಯಾವುದು ಅಂತಂದರೆ, ಒಂದು ಫಿಕ್ಸ್ಡ್ ಫ್ಯಾಕ್ಟರ್ಸ್ ಆ್ಯಂಡ್ ಅನದರ್ ಒನ್ ಇಸ್ ವೇರಿಯಬಲ್ ಫ್ಯಾಕ್ಟರ್ಸ್. ವಾಟ್ ಆರ್ ದಿ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂತಂದರೆ, ಲ್ಯಾಂಡ್ ಆ್ಯಂಡ್ ಆರ್ಗನೈಸೇಷನ್, ದೇ ಆರ್ ಕನ್ಸಿಡರ್ಡ್ ಆಸ್ ದ ಫಿಕ್ಸ್ಡ್ ಫ್ಯಾಕ್ಟರ್ಸ್. ವೈ? ಬಿಕಾಸ್ ದೇ ವಿಲ್ ನಾಟ್ ಚೇಂಜ್ ವಿತ್ ದ ಚೇಂಜ್ ಇನ್ ಔಟ್ಪುಟ್. ಔಟ್ಪುಟ್ಟಲ್ಲಿ ಚೇಂಜ್ ಆದಂಗೆ ಇದರಲ್ಲಿ ಏನು ಚೇಂಜ್ ಆಗಲ್ಲ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್: ಲ್ಯಾಂಡ್ ಯಾವುದೋ ಒಂದು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ಎಷ್ಟೇ ಪ್ರೊಡ್ಯೂಸ್ ಮಾಡಿ ನೀವು, ಅದ್ರ ವ್ಯಾಲ್ಯೂ ಏನು ಮತ್ತೆ ನೆಕ್ಸ್ಟ್ ಇಯರಲ್ಲಿ ಏನು ಚೇಂಜ್ ಆಗಲ್ಲ ಅದ್ರದ್ದು, ಹೌದಲ್ವಾ? ಅದೇನು ಚೇಂಜ್ ಆಗಲ್ಲ ಲ್ಯಾಂಡು. ಸೊ ಎಷ್ಟು ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಯಾವುದೋ ಒಂದು ಅಂಗಡಿ ಮಳಿಗೆ ನಾನು ಬಾಡಿಗೆಗೆ ತೊಗೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ. ಇನ್ ದ ಫಸ್ಟ್ ಮಂತ್ ಐ ಹ್ಯಾವ್ ಪ್ರೊಡ್ಯೂಸ್ಡ್ 10 ಯೂನಿಟ್ಸ್ ಆಫ್ ಸಮಥಿಂಗ್. ಇನ್ ದ ಸೆಕೆಂಡ್ ಮಂತ್ ಐ ಹ್ಯಾವ್ ಪ್ರೊಡ್ಯೂಸ್ 20 ಯೂನಿಟ್ಸ್ ಆಫ್ ಸಮಥಿಂಗ್. ಅದೇ ಸೇಮ್ ಲ್ಯಾಂಡಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನು, ಇದೇನು ಚೇಂಜ್ ಆಗಲ್ಲ ನಿಮಗೆ. ಅದೇ ಲ್ಯಾಂಡಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇವಾಗ 10 ಯೂನಿಟ್ಸ್ನ ಈ ಲ್ಯಾಂಡಲ್ಲಿ ಪ್ರೊಡ್ಯೂಸ್ ಮಾಡಿ ಇನ್ನೊಂದು 10 ಯೂನಿಟ್ಸ್ನ ಬೇರೆ ಲ್ಯಾಂಡಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ ನಾನು. ಸೊ ಇಟ್ ವಿಲ್ ರಿಮೈನ್ ಸೇಮ್. ದಟ್ ಈಸ್ ವೈ ಲ್ಯಾಂಡ್ ಆ್ಯಂಡ್ ಆರ್ಗನೈಸೇಷನ್, ದೇ ಆರ್ ಕನ್ಸಿಡರ್ಡ್ ಆಸ್ ದ ಫಿಕ್ಸ್ಡ್ ಫ್ಯಾಕ್ಟರ್ಸ್. ಚೇಂಜ್ ಆಗಲ್ಲ ಔಟ್ಪುಟ್ಟಲ್ಲಿ ಚೇಂಜ್ ಆದಂಗೆ. ಬಟ್ ಅನದರ್ 2 ಆರ್ ದೇರ್: ಲೇಬರ್ ಆ್ಯಂಡ್ ಕ್ಯಾಪಿಟಲ್. These 2 are the variable factors. Why? Because it will change with the change in output. ಔಟ್ಪುಟ್ಟಲ್ಲಿ ಚೇಂಜ್ ಆದಂಗೆ ಇದು ಚೇಂಜ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಮೋರ್ ಗೂಡ್ಸ್ ವಿ ನೀಡ್ ಮೋರ್ ಲೇಬರ್ಸ್ ಆ್ಯಂಡ್ ಕ್ಯಾಪಿಟಲ್. ಅದೇ ನಮ್ದೇನಾದರೂ ಪ್ರೊಡಕ್ಷನ್ ಕಡಿಮೆ ಆಯಿತು ಅಂತಂದರೆ ವಿ ನೀಡ್ ಲೆಸ್ ಕ್ಯಾಪಿಟಲ್ ಆ್ಯಂಡ್ ಲೆಸ್ ಲೇಬರ್ಸ್. ದಟ್ಸ್ ಇಟ್. ಸೊ ವಿತ್ ದ ಚೇಂಜ್ ಇನ್ ಔಟ್ಪುಟ್ ಇದೆರಡು ಚೇಂಜ್ ಆಗುತ್ತೆ. ಅದಕ್ಕೆ ಇವೆರಡು ನಾವು ವೇರಿಯಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಲ್ಯಾಂಡ್ ಆ್ಯಂಡ್ ಆರ್ಗನೈಸೇಷನ್, ದೇ ಆರ್ ದ fixed factors. Labor and capital, they are the variable factors. Here let us come back to the average product. Average product ಅಂದ್ರೆ ಏನು ಅಂತಂದರೆ, ಇಟ್ ಈಸ್ ದ ಪರ್ ಯೂನಿಟ್ ಪ್ರೊಡಕ್ಷನ್ ಆಫ್ ಎ ವೇರಿಯಬಲ್ ಫ್ಯಾಕ್ಟರ್. ಒಬ್ಬ ಲೇಬರು ಎಷ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಅನ್ನೋದನ್ನು ನಾವೇನಂತ ಕರಿತೀವಿ ಅಂದರೆ ಆವ್ರೇಜ್ ಪ್ರಾಡಕ್ಟ್ ಅಂತ ಕರಿತೀವಿ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್: ಇನ್ ಆರ್ಡರ್ ಟು ಪ್ರೊಡ್ಯೂಸ್ 10 ಶರ್ಟ್ಸ್, 10 ಶರ್ಟ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ವಿ ನೀಡ್ 10 ಲೇಬರ್ಸ್ ಅಂತ ಅನ್ಕೊಳ್ಳೋಣ, ಫಾರ್ ದ ಎಕ್ಸಾಂಪಲ್ ಸೇಕ್. ಓಕೆ, 10 ಶರ್ಟ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ವಿ ನೀಡ್ 10 ಲೇಬರ್ಸ್. ಅದರಲ್ಲಿ ಒಬ್ಬ ಲೇಬರ್ ಎಷ್ಟನ್ನು ಪ್ರೊಡ್ಯೂಸ್ ಮಾಡ್ದಂಗೆ ಆಯಿತು? 1 ಶರ್ಟನ್ನು ಪ್ರೊಡ್ಯೂಸ್ ಮಾಡ್ದಂಗೆ ಆಯಿತು, ಹೌದಲ್ವಾ? 10 ಶರ್ಟ್ಸ್ ಇಸ್ ನೋನ್ ಆಸ್ ಟೋಟಲ್ ಪ್ರಾಡಕ್ಟ್ ಆ್ಯಂಡ್ 1 ಶರ್ಟ್ ಇಸ್ ನೋನ್ ಆಸ್ ಆವರೇಜ್ ಪ್ರಾಡಕ್ಟ್. ಒಬ್ಬ ಲೇಬರ್ ಎಷ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಅದನ್ನು ಆವರೇಜ್ ಪ್ರಾಡಕ್ಟ್ ಅಂತ ಕರಿತೀವಿ. ದಟ್ ಈಸ್ ದ ಸೆಕೆಂಡ್ ಒನ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಮಾರ್ಜಿನಲ್ ಪ್ರಾಡಕ್ಟ್.
ಏನದು ಮಾರ್ಜಿನಲ್ ಪ್ರಾಡಕ್ಟ್ ಅಂತಂದರೆ ಸಿಂಪಲ್, ಎರಡು ಮೀನಿಂಗಲ್ಲಿ ಹೇಳ್ಬೋದು. ಒಂದು ಮೀನಿಂಗು ಮೊನ್ನೆಯನ್ನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕೇಳಿದ್ರು, ಏನಂತ ಅಂತಂದರೆ ದ ರೇಟ್ ಆಫ್ ಚೇಂಜ್ ಇನ್ ಔಟ್ಪುಟ್ ಡ್ಯೂ ಟು ರೇಟ್ ಆಫ್ ಚೇಂಜ್ ಇನ್ ಇನ್ಪುಟ್, ಅದನ್ನು ನಾವು ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಆಬ್ವಿಯಸ್ಲಿ ಇನ್ಪುಟ್ಟಲ್ಲಿ ಚೇಂಜ್ ಆದರೆ ಔಟ್ಪುಟ್ಟಲ್ಲಿ ಚೇಂಜ್ ಆಗೇ ಆಗುತ್ತೆ, ಹೌದಲ್ವಾ? ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಆನ್ ದ ಅದರ್ ಹ್ಯಾಂಡ್ ಇನ್ನೊಂದು ಮೀನಿಂಗಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ, ಕೇಳಿಸ್ಕೊಳ್ಳಿ. ಮಾರ್ಜಿನಲ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಅಡಿಷನಲ್ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ದ ಎಂಪ್ಲಾಯ್ಮೆಂಟ್ ಆಫ್ ಎನ್ ಎಕ್ಸ್ಟ್ರಾ ಯೂನಿಟ್ ಆಫ್ ವೇರಿಯಬಲ್ ಫ್ಯಾಕ್ಟರ್. ಒಂದು ಎಕ್ಸ್ಟ್ರಾ ವೇರಿಯಬಲ್ ಫ್ಯಾಕ್ಟರ್ನ ನಾವು ಹೈಯರ್ ಮಾಡಿಕೊಂಡಾಗ ಔಟ್ಪುಟ್ಟಲ್ಲಿ ಎಷ್ಟು ಚೇಂಜ್ ಆಗುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೀವಿ. Say for example, as I already told you, 10 laborers will produce 10 shirts ಅಂತ ಹೇಳಿದೆ. If I hire 11th labor, ಇನ್ನೊಬ್ಬ ಲೇಬರ್ನ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ, ಹೈಯರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ. ಬೈ ಯೂಸಿಂಗ್ ದಟ್ ಎಕ್ಸ್ಟ್ರಾ ಲೇಬರ್ ಐ ಕ್ಯಾನ್ ಪ್ರೊಡ್ಯೂಸ್ 11th ಶರ್ಟ್. ಅವನು ಎಕ್ಸ್ಟ್ರಾ ಇನ್ನೊಂದು ಪ್ರೊಡ್ಯೂಸ್ ಮಾಡ್ತಾನೆ, ಆ 11th ಶರ್ಟ್ನೇ ನಾವು ಏನಂತ ಕರಿತೀವಿ ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಇಲ್ಲಿ ಇನ್ಪುಟ್ಟು ಜಾಸ್ತಿ ಆಯಿತು, ಈ ಕಡೆ ಔಟ್ಪುಟ್ಟು ಜಾಸ್ತಿ ಆಗುತ್ತೆ. So rate of change in input due to rate of change in output due to rate of change in input, that is called marginal product. These are the three types of product, guys: TP, AP and MP. And next thing, what is the production function? ಏನಂಗಂದ್ರೆ ಯಾವುದೇ ಫಂಕ್ಷನ್ ಅಂತ ಬರ್ತಿದ್ದಂಗೆ ದಟ್ ಶೋಸ್ ದ ರಿಲೇಶನ್ಶಿಪ್ ಅಂತ ನೀವು ಮೈಂಡಲ್ಲಿ ಇಟ್ಕೊಂಬಿಡಿ, ಆಯ್ತಾ? ಇಲ್ಲಿ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಏನದು ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಇಟ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇನ್ಪುಟ್ಗೂ ಔಟ್ಪುಟ್ಗೂ ಇರೋ ರಿಲೇಶನ್ಶಿಪ್ನ ತೋರಿಸುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ ನಾವು. ದಟ್ ಈಸ್ ದ ಮೀನಿಂಗ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಹೌ ಕ್ಯಾನ್ ವಿ ರೈಟ್ ಇನ್ ದ ಈಕ್ವೇಷನ್, ಇನ್ ದ ಫಾರ್ಮ್ ಆಫ್ ಈಕ್ವೇಷನ್ ಅಂತಂದರೆ Q ಇಸ್ ಈಕ್ವಲ್ ಟು F ಇನ್ ಬ್ರಾಕೆಟ್ RLKO ಅಂತ ಬರಿತೀವಿ. Q ಇಸ್ ಈಕ್ವಲ್ ಟು F ಇನ್ ಬ್ರಾಕೆಟ್ RLKO. Q ಅಂದ್ರೆ ಏನು? ಔಟ್ಪುಟ್ನ ಇಂಡಿಕೇಟ್ ಮಾಡುತ್ತೆ. F ಮೀನ್ಸ್ ಫಂಕ್ಷನಲ್ ರಿಲೇಶನ್ಶಿಪ್ನ ತೋರಿಸುತ್ತೆ. RLKO ಏನದು? RLKO ಅಂತಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಹೇಳಿದ್ನ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಈ 4ರದ್ದು ಫಸ್ಟ್ ಲೆಟರ್ ಇದು. ಅಲ್ಲೆಲ್ಲಿದೆ ಸರ್ ಮತ್ತೆ ಆರ್ ಅಂತ ಕೇಳಿದ್ರೆ, ಲ್ಯಾಂಡ್ಗೆ ರಿವಾರ್ಡ್ ಏನು ಕೊಡ್ತೀವಿ ಅಂತಂದರೆ ರೆಂಟ್, ಹೌದಲ್ವಾ? ಲ್ಯಾಂಡ್ಗೆ ರಿವಾರ್ಡ್ ರೆಂಟ್. ಯಾಕೆಂದರೆ ಲೇಬರ್ಗೂ ಎಲ್ಲಾಗುತ್ತೆ, ಲ್ಯಾಂಡ್ಗೂ ಎಲ್ಲಾಗುತ್ತೆ, ಎರಡೆರಡು ಎಲ್ಲಿ ಬರುತ್ತೆ ಅಂತ ಆರ್ ಮಾಡ್ಕೊಂಡಿದ್ದೀವಿ ಅದನ್ನು. ಆರ್ ಮೀನ್ಸ್ ರೆಂಟ್, ಎಲ್ ಮೀನ್ಸ್ ಲೇಬರ್, ಕೆ ಮೀನ್ಸ್ ಕ್ಯಾಪಿಟಲ್. ಯಾಕೆಂದರೆ ಇದನ್ನು ಫ್ರೆಂಚ್ ಎಕನಾಮಿಸ್ಟ್ ಹ್ಯಾವ್ ಇಂಟ್ರೊಡ್ಯೂಸ್ ದಿಸ್ ಕಾನ್ಸೆಪ್ಟ್. ದಟ್ ಈಸ್ ವೈ ನಾವು ಎಲ್ಲೆಲ್ಲೆಲ್ಲ ಸಿ ಯೂಸ್ ಮಾಡ್ತೀವಿ, ಅವ್ರು ಆ ಕಡೆ ಎಲ್ಲ ಕೆನ ಯೂಸ್ ಮಾಡ್ತಾರೆ. ಅವ್ರು ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಸೊ ಇಲ್ಲಿ ನಾವು ಕಾರ್ಗೆ KAR ಅಂತ ಯೂಸ್ ಮಾಡಲ್ಲ, ಅವ್ರು KAR ಯೂಸ್ ಮಾಡ್ತಾರೆ, ನಾವು CAR ಯೂಸ್ ಮಾಡಿದ್ರೆ. ಅದೇ ಥರ ಕ್ಯಾಪಿಟಲ್ ಕೆ ಬರುತ್ತೆ ಅವ್ರಿಗೆ. ಸೊ ಕೆ ಮೀನ್ಸ್ ಕ್ಯಾಪಿಟಲ್, O ಮೀನ್ಸ್ ಆರ್ಗನೈಸೇಷನ್. ದೀಸ್ ಈಸ್ ಶೋಯಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಬಟ್ ನಾವು ಇದರಲ್ಲಿ ಕನ್ಸಿಡರ್ ಮಾಡೋದು ಬರೀ ಎಲ್ ಮತ್ತು ಕೆನ ಮಾತ್ರ. ಎಲ್ ಅಂದರೆ ಲೇಬರ್, ಕೆ ಅಂದರೆ ಕ್ಯಾಪಿಟಲ್. ಇದೆರಡನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ದೀಸ್ ಟು ಆರ್ ದ ವೇರಿಯಬಲ್ ಫ್ಯಾಕ್ಟರ್ಸ್. ಇದೆರಡು ವೇರಿಯಬಲ್ ಫ್ಯಾಕ್ಟರ್ಸ್ ಆಗಿರೋದ್ರಿಂದ ಇದೆರಡನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇನ್ನೆರಡು ಇದೆಯಲ್ಲ, ಲ್ಯಾಂಡ್ ಆ್ಯಂಡ್ ಆರ್ಗನೈಸೇಷನ್, ಅದನ್ನು ಕಾನ್ಸ್ಟೆಂಟ್ ಅಂತ ನಾವು ಅಸ್ಯೂಮ್ ಮಾಡ್ಕೋತೀವಿ. ಸೊ ದಿಸ್ ಈಸ್ ಅಬೌಟ್ ದ ಪ್ರೊಡಕ್ಷನ್ ಫಂಕ್ಷನ್, ಗೈಸ್. ಥ್ಯಾಂಕ್ ಯು ಸೊ ಮಚ್.